ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ನಾವು ಯಾವ ರೀತಿ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ವೇಸ್ಟ್ ಆಗಿರೋವಂಥ ವಸ್ತುಗಳನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಗೆ ಈ ರೀತಿ ಅರಿಶಿನ ಕುಂಕುಮದ ಜೊತೆ ಈ ರೀತಿ ಜಾಕೆಟ್ ಪೀಸನ್ನು ಕೊಡ್ತಾ ಇರ್ತಾರಲ್ಲ, ಅದನ್ನು ಎಲ್ಲಂದರೆ ಅಲ್ಲಿ ಬಿಸಾಕ್ತೀವಿ. ನಮ್ಗೆ ಬೇಕು ಅಂದಾಗ ಮತ್ತೆ ನಮಗೆ ಬೇಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ನಮಗೆ ಲೆಗ್ಗಿನ್ಸ್ ಕೊಟ್ಟಿರ್ತಾರಲ್ಲ ಆ ಕವರನ್ನು ಹಾಗೆ ಇಟ್ಕೊಂಡು ಆ ಕವರ್ ಒಳಗಡೆ ಈ ರೀತಿ ಜಾಕೆಟ್ ಪೀಸನ್ನು ಹಾಕ್ಕೊಂಡ್ರೆ ನಮಗೆ ಬೇಗ ಸಿಗುತ್ತೆ. ಮತ್ತು ಇನ್ನು ನೀವು ಡಿಸೈನರ್ ವರ್ಕ್ ಬ್ಲೌಸಸ್ ಇರುತ್ತಲ್ಲ, ವರ್ಕ್ ಬ್ಲೌಸಸ್ ಕೂಡ ನೀವು ಇದರಲ್ಲಿ ಹಾಕ್ಕೊಂಡು ಇಟ್ಕೋಬೋದು. ಈ ರೀತಿ ಲಾಕ್ ಮಾಡಿ ನಾವು ಒಂದು ಹತ್ರ ಇಟ್ಟಿದ್ರೆ ನಮಗೆ ಬೇಗ ಸಿಗುತ್ತೆ. ನೆಕ್ಸ್ಟ್ ಟಿಪ್ ನಂಬರ್ 2, ನಮ್ಗೆ ಈ ರೀತಿ ರಿಮೋಟ್ ಇರುತ್ತಲ್ಲ, ಆ ರಿಮೋಟು ಸೆಲ್ಸ್ ಇರೋವಂಥ ಜಾಗದಲ್ಲಿ ತುಂಬಾ ಗಲೀಜಾಗಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಈ ರೀತಿ ವೇಸ್ಟ್ ಆಗಿರೋಂಥ ವಿಸಿಟಿಂಗ್ ಕಾರ್ಡ್ಸ್ ಇರುತ್ತಲ್ಲ, ಆ ವಿಸಿಟಿಂಗ್ ಕಾರ್ಡ್ಸನ್ನು ನಾವು ಈ ರೀತಿ ಉಪಯೋಗಿಸ್ಕೋಬೋದು. ಈ ರೀತಿ ನಿಮ್ಮ ಹತ್ರ ಕೂಡ ವಿಸಿಟಿಂಗ್ ಕಾರ್ಡ್ಸ್ ಏನಾದರೂ ಹಳೆ ವಿಸಿಟಿಂಗ್ ಕಾರ್ಡ್ಸ್ ಇದ್ದರೆ ವೇಸ್ಟ್ ಅಂತ ಬಿಸಾಕ್ದಿರ ಈ ರೀತಿ ನಾವು ರಿಮೋಟ್ಸನ್ನು ಕ್ಲೀನ್ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಡ್ರೆಸ್ಸಸ್ ಆಗಿರ್ಬೋದು, ಬ್ಲೌಸಸ್ ಆಗಿರ್ಬೋದು ಹಾಕ್ಕೊಳ್ಳೋವಾಗ ನಮಗೆ ಸ್ವೆಟ್ ಜಾಸ್ತಿ ಬಂದು ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ರೀತಿ ಸ್ಮೆಲ್ ಬರ್ದಿರೇ ಇರಬೇಕಂದ್ರೆ ನಾವು ಯೂಸ್ ಮಾಡುವಂಥ ಟಾಲ್ಕಮ್ ಪೌಡರ್ ಇರುತ್ತಲ್ಲ, ಆ ಪೌಡರನ್ನು ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ರಬ್ ಮಾಡಿ. ಈ ರೀತಿ ರಬ್ ಮಾಡೋದ್ರಿಂದ ನಮಗೆ ಸ್ಮೆಲ್ ಅನ್ನೋದು ಬರೋದಿಲ್ಲ, ತುಂಬ ಫ್ರೆಶ್ ಆಗಿ ಇರುತ್ತೆ. ಸ್ವೆಟ್ ಬಂದರೂ ಕೂಡ ನಮಗೆ ಸ್ಮೆಲ್ ಅನ್ನೋದು ಬರೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು, ನನಗೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಇಂತಹ ಹೊಸ ಟಿಪ್ಸನ್ನು ನನ್ನ ಚಾನಲಲ್ಲಿ ಇನ್ನೂ ಬೇಕಾದಷ್ಟು ಇದ್ದಾವೆ, ಒಂದು ಸರಿ ಚೆಕ್ ಮಾಡಿ. ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಮ್ಮ ಮನೆಯಲ್ಲಿ ಈ ರೀತಿ ರಿಮೋಟ್ಸ್ ಇರುತ್ತೆ, ಮತ್ತು AC ರಿಮೋಟ್ಸ್ ಆಗಿರ್ಬೋದು, TV ರಿಮೋಟ್ಸ್ ಆಗಿರ್ಬೋದು, ಈ ರೀತಿ ಇಡುತ್ತೆ. ನಾವು ಎಲ್ಲಂದರೆ ಎಲ್ಲ ಹಾಕ್ತೀವಿ, ನಮಗೆ ಬೇಗ ಸಿಗೋದಿಲ್ಲ. ಎಲ್ಲಾದರೂ ಹ್ಯಾಂಗರ್ ಇದ್ದರೆ ಹ್ಯಾಂಗರ್ಗೆ ಈ ರೀತಿ ಬಾಕ್ಸನ್ನು ಹಾಕ್ಕೊಂಡು ನಾವು ಹಾಕ್ಕೋಬೋದು. ಹ್ಯಾಂಗರ್ ಇಲ್ಲ ಅಂದರೆ ಈ ರೀತಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ಲ, ವೇಸ್ಟ್ ಬಾಕ್ಸ್ ಇರುತ್ತಲ್ಲ, ಆ ವೇಸ್ಟ್ ಬಾಕ್ಸಲ್ಲಿ ರಿಮೋಟ್ಸನ್ನು ಹಾಕಿ ಒಂದು ಹತ್ರ ಇಟ್ಕೊಂಡ್ರೆ ನಮಗೆ ರಿಮೋಟ್ಸ್ ಅನ್ನೋದು ಬೇಗ ಸಿಗುತ್ತೆ. ನಾವು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಇರೋದಿಲ್ಲ. ನಿಮ್ಗೆ ಈ ಟಿಪ್ಸ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.